ದೇವ್ರ ಬಳಿಗೆ ಒಂದಿನ ಹೋಗ್ಲಿಕ್ಕೆ ಆಗ್ಬೇಕಾದ್ರೆ ಮನಸ್ಸು ಸರಿ ಆಗ್ಬೇಕು, ನಮ್ಮ ಆತ್ಮ ಶುದ್ಧಿ ಆಗ್ಬೇಕು, ನಮ್ಮ ಅಂತರಂಗ ಶುದ್ಧಿ ಆಗ್ಬೇಕು. ಇದು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಯಾವ ನೀರಿಂದಾನೂ ಆಗೋದಿಲ್ಲ, ಯಾವುದರಿಂದಾನೂ ಆಗೋದಿಲ್ಲ, ಯಾವ ಮಂತ್ರತಂತ್ರದಿಂದಾನೂ ಆಗೋದಿಲ್ಲ, ಯಾವ ಪ್ರಾರ್ಥನೆಯಿಂದಾನೂ ಆಗೋದಿಲ್ಲ. ಅದು ಆಗೋದು ದೇವರಿಂದ ಮಾತ್ರನೇ. ಅವರು ಮಾಡಿದ್ದಾರೆ ಹೇಗೆ ಅಂದ್ರೆ ಅವರ ರಕ್ತದಿಂದ ತೊಳೆದಿದ್ದಾರೆ, ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಿದ್ದಾರೆ. ಶುದ್ಧಿ ಮಾಡ್ಲಿಕ್ಕೋಸ್ಕರನೇ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ನಮ್ಮೆಲ್ಲರ ದೋಷವನ್ನ ಈಗ ನಾವು ಯಾವ ರೀತಿ ತಗೋಬೇಕು ಅಂತ, ಹೌದು ನನ್ನ ದೋಷವನ್ನ ದೇವರು ತೆಗೆದು ಯೇಸು ಮೇಲೆ ಹಾಕಿದ್ದಾರೆ, ಇದನ್ನ ನೀನು ನಂಬಿದಾಗ ನಿನ್ನ ಒಳಗಡೆ ಏನಾಗುತ್ತೆ, ನಿನ್ನ ಒಳಗಡೆ ಈ ದೋಷ ಹೋಗುತ್ತೆ. ಇದಕ್ಕೋಸ್ಕರ ₹1 ಖರ್ಚಿಲ್ಲ, ಇದಕ್ಕೋಸ್ಕರ ನಾವೇನು ಮಾಡೋ ಅಗತ್ಯ ಇಲ್ಲ. ಯೇಸು ಸ್ವಾಮಿಯ ಆ ಗಾಯಗಳು, ಅವರ ಶರೀರದಲ್ಲಾದ ಒಂದೊಂದು ಗಾಯಗಳು, ಅವರು ಸುರಿಸಿದ ರಕ್ತ ನನ್ನ ದೋಷ ಪರಿಹಾರಕ್ಕೆ ಅಂತ ನೀವು ಹೃದಯದಲ್ಲಿ ನಂಬಿದ್ರೆ ಅಷ್ಟೇ ಸಾಕು, ಬೇರೆ ಏನು ಮಾಡುವ ಅಗತ್ಯ ಇಲ್ಲ.